ಹಾಸನ ಜಿಲ್ಲೆ ಅರಸೀಕೆರೆ ನಗರಸಭೆ ವತಿಯಿಂದ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮವನ್ನು ತಹಶೀಲ್ದಾರ್ ಸಂತೋಷ್ ಕುಮಾರ್, ನಗರಸಭೆ ಅಧ್ಯಕ್ಷರಾದ ಎಂ ಸಮೀವುಲ್ಲಾ, ಉಪಾಧ್ಯಕ್ಷರಾದ ಮನೋಹರ್, ಪೌರಾಯುಕ್ತರಾದ ಕೃಷ್ಣಮೂರ್ತಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ನಗರಸಭೆ ಅಧ್ಯಕ್ಷರಾದ ಎಂ ಸಮೀವುಲ್ಲಾ ಅವರು ಮಾತನಾಡಿ 1997ರಲ್ಲಿ ಯುಎನ್ ಜನರಲ್ ಅಸೆಂಬ್ಲಿಯು ಮಹಿಳೆಯ ಹಕ್ಕುಗಳು ಮತ್ತು ಜಾಗತಿಕ ಶಾಂತಿಯನ್ನ ಬೆಂಬಲಿಸಲು ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಎಂದು ಘೋಷಣೆ ಮಾಡಿತು. ಅಂದಿನಿಂದ ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಇನ್ನು ಮಹಿಳೆಯರ ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಕ್ಷೇತ್ರಗಳಲ್ಲಿನ ಅವರ ಸಾಧನೆ, ಸಮಾಜಕ್ಕೆ ಅವರ ಕೊಡುಗೆಗಳನ್ನು ಸಂಭ್ರಮಿಸುವ ದಿನ ಇದಾಗಿದೆ. ವಿಶ್ವದಲ್ಲಿ ಅನೇಕ ಮಹಿಳೆಯರು ನಿರಂತರವಾಗಿ ವೈಯಕ್ತಿಕ ಮತ್ತು ವೃತ್ತಿಪರವಾಗಿ ಅಭಿವೃದ್ಧಿಗೆ ಹಲವು ಕೊಡುಗೆಗಳನ್ನು ನೀಡುತ್ತಿದ್ದಾರೆ. ಎಲ್ಲಾ ಮಹಿಳೆಯರು ತಮ್ಮ ಕಠಿಣ ಪರಿಶ್ರಮದ ಮೂಲಕ ಮೆಚ್ಚುಗೆ ಪಡೆಯುತ್ತಿದ್ದಾರೆ. ಈ ದಿನ ಮಹಿಳಾ ಸಾಧಕರನ್ನ ಗುರುತಿಸಿ ಅವರನ್ನ ಸನ್ಮಾನಿಸುವ ವಿಶೇಷ ದಿನ ಇದಾಗಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯೆ ಅನ್ನಪೂರ್ಣ ಅವರು ಮಾತನಾಡಿ, ಅಂತಾರಾಷ್ಟ್ರೀಯ ಮಹಿಳಾ ದಿನದ ಆಚರಣೆಯ ಈ ಮಹತ್ವದ ದಿನದಂದು ಅಪ್ರತಿಮ ಸಾಧನೆ ಮಾಡಿದ ಮಹಿಳಾ ಸಾಧಕಿಯರಿಗೆ ಗೌರವ ಸಲ್ಲಿಸುವ ಮೂಲಕ ಮತ್ತಷ್ಟು ಸಾಧನೆಯನ್ನ ಮಾಡಲು ಪ್ರೋತ್ಸಾಹವನ್ನ ನೀಡಲಾಗುತ್ತದೆ. ಮಹಿಳೆಯರಿಗೆ ಈ ಜಗತ್ತಿನ ಉತ್ತಮ ಮತ್ತು ಸುರಕ್ಷಿತ ಸ್ಥಳವನ್ನಾಗಿಸಿ ಬದಲಾಯಿಸಬೇಕಾಗಿದೆ. ಸುಸ್ಥಿರ ಅಭಿವೃದ್ಧಿ, ಶಾಂತಿ, ಸುರಕ್ಷತೆ, ಸಾಕ್ಷರತೆ ಸಾಧಿಸಲು ಮಹಿಳೆಯರಿಗೆ ಪುರುಷ ಸಮಾನವಾಗಿ ಭಾಗಿತ್ವದ ಕುರಿತು ಅರಿವು ಮೂಡಿಸುವುದಕ್ಕೂ ಸಹ ಮಹಿಳಾ ದಿನಾಚರಣೆ ಸಹಕಾರಿ ಆಗಿದೆ ಎಂದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರುವ ಮಹಿಳಾ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಒಂದು ಇಡೀ ಪ್ರಪಂಚದಲ್ಲಿ ಒಂದು ದಿನ ನಿಗದಿ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಕೊಡಬೇಕಾದ ಒಂದು ಗೌರವ ಸೂಚಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಒಂದು ಹಿಂದೆ ಹಿಸ್ಟ್ರಿ ಫ್ರಾನ್ಸ್ ಅಲ್ಲಿ ಒಂದು ಚಳವಳಿ ಪ್ರಾರಂಭ ಮಾಡೋ ದಿನದಿಂದ ಅವತ್ತಿನ ದಿನ ಆ ದಿನ ಇವತ್ತು ಮಾಡಿದ್ದಾರೆ. ಯಾಕಂದ್ರೆ ಕೆಲವು ರಾಷ್ಟ್ರದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಕೊಡೋದಾಗ್ಲಿ, ಎಲ್ಲ ವೋಟಿಂಗ್ ಪವರ್ ಆಗ್ಲಿ ಇರ್ಲಿಲ್ಲ. ಅದಾದ ತಕ್ಷಣ ಜರ್ಮನ್ ಎಲ್ಲ ದೇಶದಲ್ಲಿ ಇವತ್ತು ಮಹಿಳೆಯರಿಗೆ ಸ್ಥಾನ ಕೊಡಬೇಕು ಅನ್ನೋ ಒಂದು ಇದಿದೆ. ಮತ್ತೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಕೊಡುಗೆ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಏನದ ನಾವೇನಾದ್ರೂ ಒಂದು ಹೆಣ್ಣಿಗೆ ಜಾಸ್ತಿ ಸ್ಥಾನಮಾನ ಕೊಟ್ಟಿದೀವಿ ಅನ್ನೋ ಒಂದು ಪ್ರೇರಣೆ ಇದೆ ಅಂದ್ರೆ ಅದು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಕೊಟ್ಟಂತ ಕೆಲವು ನಿಮಗೆ ಮುಖ್ಯವಾದ ವಿಷಯಗಳು. ಮತ್ತು ಇವತ್ತು ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೀವು ಆಚರಣೆ ಮಾಡಿದ್ದೀರಿ. ಯಾಕಂದ್ರೆ ಕಟ್ಟ ಕಡೆಯ ವ್ಯಕ್ತಿವರೆಗೂ ನೀವತ್ತು ಗುರುತಿಸಿ ಸನ್ಮಾನ ಮಾಡಿದ್ದೀರಿ. ಇದು ಬಹಳ ಮುಖ್ಯ. ಯಾಕಂದ್ರೆ ಇವತ್ತು ನಸೀಮಾ ಮೇಡಮ್ ಅವರು ಹೇಳಿದಂಗೆ ಸನ್ಮಾನಿತರು ಬರೀ ಸಾಧನೆ ಮಾಡುವಂತವ್ರಿಗೆ ಇವತ್ತು ಅವರು ಯಾವತ್ತು ಕಟ್ಟ ಕಡೆಯ ವ್ಯಕ್ತಿ ಇವತ್ತು ಒಂದು ಗಾರೆ ಕೆಲಸ ಮಾಡಿ ಇವತ್ತು ಮಕ್ಕಳಿಗೆ ಇವತ್ತು ಉನ್ನತ ಸ್ಥಾನ ಕೊಟ್ಟಂತ ಒಂದು ಮಹಿಳೆಗೂ ಇವತ್ತು ನೀವು ಕರೆದಿ ಸ್ಥಾನ ಮಾಡಿದ್ದು ಬಹಳ ಶ್ಲಾಘನೀಯ ಅಂತ ಹೇಳಿ ಆಗೋದ್ರ ಜೊತೆಗೆ ಮನೆ ಕೆಲಸ ಮಾತ್ರ ಅಲ್ಲದೆ ಹಗಲು ರಾತ್ರಿ ಅಂದ್ರೆ 24 ಗಂಟೆಗಳ ಬಿಡುವಿಲ್ಲದ ಕೆಲಸ ಮಾಡುವವಳು ಹೆಣ್ಣು ಗೃಹಿಣಿ. ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಕೆಲಸಕ್ಕೂ ಕೂಡ ವಾರಕ್ಕೊಂದು ರಜೆ ಇದೆ. ಆದ್ರೆ ಗೃಹಿಣಿಗೆ 24 ಗಂಟೆಗಳು 365 ದಿನಗಳು ಕೂಡ ಪ್ರತಿಯೊಂದು ದಿನವೂ ಕೂಡ ತುಡಿತ ಕೆಲಸ ಇದ್ದೇ ಇರುತ್ತದೆ. ಬೆಳಗ್ಗೆ ಎದ್ದಾಗ ಬೆಳಗ್ಗೆ ಮನೆಗೆ ಗುಡಿಸಿ ಮನೆ ಒಳಗಡೆ ರಂಗೋಲಿ ಹಾಕುವುದರಿಂದ ಪ್ರಾರಂಭವಾಗುವಂತಹ ಮನೆ ಕೆಲಸ, ರಾತ್ರಿ ಮಲಗುವಾಗ ನಿದ್ದೆಯಲ್ಲೂ ಕೂಡ ಬೆಳಗ್ಗೆ ಏನ್ ಕೆಲಸ ಮಾಡ್ಬೇಕು, ಮಕ್ಕಳಿಗೆ ಏನ್ ತಿಂಡಿ ಮಾಡ್ಬೇಕು, ಏನ್ ಅಡಿಗೆ ಮಾಡ್ಬೇಕು, ಎಷ್ಟು ಬಟ್ಟೆ ಒಗಿಬೇಕು, ಏನ್ ಕೆಲಸ ಮಾಡ್ಬೇಕು, ಹೊರಗಡೆ ಏನ್ ಕೆಲಸ ಇದೆ, ಒಳಗಡೆ ಏನ್ ಕೆಲಸ ಇದೆ, ಈ ರೀತಿ 24 ಗಂಟೆಗಳು ಕೂಡ ತನ್ನ ಶ್ರಮವನ್ನು ವಹಿಸ್ತಾ ದುಡಿತಾ ಇರ್ತಾಳೆ. ಅಂತಹ ಗೃಹಿಣಿಗೆ ನಮ್ಮೆಲ್ಲರ ಸಲಾಂ. ಈ ದಿನ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ ಸನ್ಮಾನಿತರಾದ ಶ್ರೀಮತಿ ಶಕುಂತಲಾ ಆನಂದ್ರವರು ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ